ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಅಮ್ಮ ನೋಡಿದ್ರೆ ನೀಟಾಗಿ ರೆಡಿ ಆಗಿದ್ದಾರೆ, ಮಗಳು ನೋಡಿದ್ರೆ ಹೀಗಿದ್ದಾಳೆ. ಆ್ಯಕ್ಚುಲಿ ಇವಾಗ ಟೈಮ್ ನನ್ನ ಪ್ರಕಾರ 12 ಗಂಟೆ ಆಗಿರ್ಬೋದು. ಸೊ ನನಗೋಸ್ಕರ ಹನಿ ಅಡುಗೆ ಮಾಡ್ತಿದ್ದಾಳೆ. ಏನಂದರೆ ನಮ್ಮದು ಕಿಟ್ಟಿ ಗ್ರೂಪ್ ಏನಿದೆ ಅಲ್ವಾ, ಸೊ ಇವತ್ತು ನಾವು ಪಾಟ್ಲಕ್ ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅಂದರೆ ಒಬ್ಬೊಬ್ಬರ ಮನೆಯಿಂದ ಒಂದೊಂದು ಏನಾದರೂ ಅಡುಗೆ ಮಾಡಿಕೊಂಡು ಹೋಗಬೇಕು. ಸೊ ನಾನು ಏನಾದರೂ ಮಾಡ್ಕೊಂಡು ಹೋಗ್ಬೇಕಿತ್ತು. ಮಾಡೋಣ ಅಂತ ಹೇಳಿ ಫುಲ್ಲು ಪ್ಲ್ಯಾನು. ಅಲಸಂಡೆ ಕಾಳೆಲ್ಲ ನೆನೆಸಿದ್ದೆ. ನನಗೆ ಪಲ್ಯ ಬಂದಿತ್ತು, ಇಲ್ಲ ಸ್ಟ್ಯಾಟಸ್ ಇಲ್ಲ ಅಂದರೆ ಪಲ್ಯ ಏನಾದರೂ ಮಾಡ್ಕೊಂಬರ್ಬೇಕು ಅಂತ ಹೇಳಿ ನಾನು ಅಲಸಂಡೆ ಕಾಳು ನೆನೆಸಿದ್ದೆ. ಸೊಪ್ಪು ಹಾಕಿ ಪಲ್ಯ ಮಾಡಿಬಿಡೋಣ, ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಪನ್ನೀರಲ್ಲಿ ಏನಾದರೂ ಸ್ಟ್ಯಾಟಸ್ ಮಾಡೋಣ ಅಂದ್ಕೊಂಡೆ. ಎಲ್ಲ ಉಲ್ಟಾ ಆಯಿತು. ನಾನೇನೋ ಪ್ಲ್ಯಾನ್ ಮಾಡಿದ್ರೆ ಅದು ಇನ್ನೇನೋ ಆಯಿತು. ನಿಜವಾಗ್ಲೂ ಬೆಳಿಗ್ಗೆಯಿಂದ ಎಷ್ಟು ಕೆಲಸ ಅಂದರೆ ಇವತ್ತು ನನಗೆ ಸಿಕ್ಕಾಪಟ್ಟೆ ಕೆಲಸ. ಅಂದರೆ ಅಡುಗೆ ಎಲ್ಲ ನಾನೇ ಮಾಡಿದೆ. ಬೆಳಿಗ್ಗೆ ತರಕಾರಿ ಸಾರೆಲ್ಲ ಮಾಡಿದ್ದೀನಿ. ಸೊ ಟಿಫನ್ ಹನಿ ಮಾಡಿದ್ಲು, ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡಿದೆ. ಮತ್ತು ಏನಂದರೆ ಒಂದು ವಿಡಿಯೋಗೆ ವಾಯ್ಸ್ ಓವರ್ ಕೊಡಬೇಕಿತ್ತು ನಾನು, ಮತ್ತು ಅರ್ನಿ ಕಲೆಕ್ಷನ್ ಶೂಟ್ ಮಾಡ್ಕೊಬೇಕಿತ್ತು. ಹಾಗೆಯೇ ಬಟ್ಟೆ ಬೇರೆ ಜಾಸ್ತಿ ಇತ್ತು. ನೆನ್ನೆನೂ ನಾನು ಇರಲಿಲ್ಲ, ಬಟ್ಟೆ ಎಲ್ಲ ಸ್ವಲ್ಪ ವಾಶ್ ಮಾಡೋದೆಲ್ಲ ಇತ್ತು. ಸೊ ಎಲ್ಲ ಕೆಲಸ ಮಾಡಿಕೊಂಡು ಮಾಡೋ ಅಷ್ಟೊತ್ತಿಗೆ ಟೈಮ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ನನಗೆ. ಮೇನ್ ಏನಂದರೆ ಈ ಮನೆ ಕೆಲಸ ನಿಜವಾಗ್ಲೂ ಎಷ್ಟು ಬೇಕಾದರೂ ಮಾಡ್ಬೋದು, ಆದರೆ ವಿಡಿಯೋಗೆ ವಾಯ್ಸ್ ಓವರ್ ಕೊಡೋದಿದೆ ನೋಡಿ, ಮಿನಿಮಮ್ 2 ಅವರ್ ಆಗೇ ಆಗ್ಬಿಡತ್ತೆ. ನಾವು ಹೇಗೆ ಮಾಡಿದ್ರು ಹಂಗಾಗತ್ತೆ. ಇವನ್ ನನಗೆ ಇವತ್ತು ಮಿನಿ ಬ್ಲಾಗ್ ಸಹ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಇದನ್ನೆಲ್ಲ ಮಾಡ್ಕೊಂಡು ಮತ್ತೆ ಅದಕ್ಕೆ ಕೂತಿದ್ದೀನಿ ಅಂದರೆ ಅದೊಂದು 3/4 ಅವರ್ ಆಗುತ್ತೆ ಅಂತ ಹೇಳಿ ಇಟ್ಸ್ ಓಕೆ, ನಾಳೆ ಹಾಕೋಣ ಅಂದ್ಕೊಂಡು ಸುಮ್ಮನಾದೆ. ಸೊ ಫೈನಲಿ ನನ್ನ ಮಗಳೇ ನನಗೆ ಹೆಲ್ಪ್ ಮಾಡ್ತಿದ್ದಾಳೆ. ಚಪಾತಿ ನೂಡಲ್ಸ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ. ಅಂದರೆ ಬೆಳಿಗ್ಗೆ ಪಾವನಿ ಅದೇ ಬೇಕು ಅಂತ ಕೇಳಿದ್ಲು, ಸೊ ಅದನ್ನು ಮಾಡಿದ್ವಿ. ಸೊ ಫೈನಲ್ ಆಗಿ ಅದೇ ಡಿಸೈಡ್ ಆದ್ವಿ. ಅವ್ರು ಯಾರೂ ತಿಂದಿರಲ್ಲ ಈ ಒಂದು ಡಿಶ್ನ, ಟ್ರೈ ಮಾಡ್ಸೋಣ ಅವ್ರಿಗೆಲ್ಲಾರ್ಗು ಅಂತ ಹೇಳ್ಬಿಟ್ಟು ಚಪಾತಿ ನೂಡಲ್ಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಸೊ ಈಗ ನನ್ನ ಮಗಳು ಮಾಡಿಕೊಡ್ತಿದ್ದಾಳೆ. ಇಟ್ಸ್ ಓಕೆ, ಪರವಾಗಿಲ್ಲ, ಹೆಚ್ಚು ಕಮ್ಮಿ ಆಗತ್ತೆ. ಏನಂದರೆ ನೀನು ಎಷ್ಟು ಕಿಚನ್ ಗಲೀಜು ಮಾಡಿದ್ರು ನೀಟ್ ಮಾಡಿ ಇಕ್ಬಿಡು, ನನಗೆ ಅಷ್ಟೇ ಸಾಕು. ಮಗಳು ಇಷ್ಟು ಮಾತ್ರ ಮಾಡ್ತಾ ಇರೋದು ಹೆಚ್ಚು ನನಗೆ. ಪಾಪ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಅದೇ ಇದೊಂದು ಮಾಡಿಕೊಟ್ಬಿಟ್ಟು ನಾನು ಹೋಗ್ತೀನಿ ಬಿಡಮ್ಮ, ನೀವು ರೆಡಿ ಆಗಿ ಅಂತ ಹೇಳಿದ್ಲು. ಸೊ ಹಾಗೆ ಒಂದು ವಿಡಿಯೋ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಸೊ ಕ್ವಾಂಟಿಟಿ ಕಡಿಮೆ ಆಗುತ್ತಾ ನೀ ಏನೋ ನಿಜವಾಗ್ಲೂ ನನಗೊಂಥರ ಟೆನ್ಷನ್ನು. ಬೆಳಗ್ಗೆಯಿಂದ ಫುಲ್ಲು ಟೆನ್ಷನ್ನಲ್ಲೇ ಮಾಡಿದ್ದೀನಿ. ಓಕೆ, ಇಟ್ಸ್ ಓಕೆ. ನನ್ನ ಪ್ರಕಾರ ಎಲ್ಲರೂ ಮಾಡ್ಕೊಂಬಂದಿರ್ತಾರೆ, ಒಂದು ಸ್ವಲ್ಪ ಎಲ್ಲ ಶೇರ್ ಮಾಡ್ಕೊಬೋದು. ಸೊ ಒನ್ಸ್ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ನೋಡ್ಬೋದು ಚಪಾತಿ ನೂಡಲ್ಸು ನಾನಂತೂ ಮಾಡಿಲ್ಲ, ಹನಿನೇ ಕಂಪ್ಲೀಟಾಗಿ ಹನಿನೇ ಮಾಡಿದ್ದು. ಐ ಥಿಂಕ್ ಇದಕ್ಕೆ ಅವಳು ಸ್ವಲ್ಪ ಇದನ್ನು ಹಾಕಬೇಕಿತ್ತು, ಎಳ್ಳು. ತುಂಬ ಚೆನ್ನಾಗಿರತ್ತೆ ಇದಕ್ಕೆ ಎಳ್ಳೊಂದು ಹಾಕ್ಬಿಟ್ರೆ ಫೈನಲ್ ಟಚ್, ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಸೊ ಈ ರೆಸಿಪಿ ನಾನು ಆಲ್ರೆಡಿ ನಮ್ಮ ಚಾನಲಲ್ಲಿ ಒಂದು 2 ಸತಿನೇ ಹಾಕಿದ್ದೀನಿ. ಮಕ್ಕಳು ಮಾಡಿಕೊಡಿ, ತುಂಬ ಚೆನ್ನಾಗಿರತ್ತೆ. ಸೊ ಇದಾಗಿದೆ. ಇನ್ನು ನೋಡಿ, ಇಲ್ಲಿ ಅಳಸುಂಡೆ ಕಾಳನ್ನ ನೆನೆಸಿಟ್ಟಿದ್ದೆ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು. ಟೈಮ್ ಇಲ್ಲ ಇವಾಗ. ನಾನು ಇದನ್ನು ಮಾಡ್ಕೊಂಡು ಕೂತಿದ್ದೀನಿ ಅಂದರೆ ಇನ್ನೂ 1 ಅವರೇ ಆಗೋಗುತ್ತೆ. ಆಲ್ಮೋಸ್ಟ್ 11 o'clock ಬರೋಕ್ಕೆ ಹೇಳಿದ್ದು, 11 ಗಂಟೆಗೆ ಇಲ್ಲೇ 12:15 ಆಗೋಯ್ತೇನೋ. ಇನ್ನು ನಾನು ಹೊರಡೋ ಅಷ್ಟೊತ್ತಿಗೆ ಇನ್ನೂ ಒಂದು 20 ಮಿನಿಟ್ಸ್ ಅಂದರೆ 12:45 ಆಗೋಗುತ್ತೆ. ಫೋನ್ ಬಂದಿತ್ತು, ಇನ್ನೂ ಯಾರೂ ಬಂದಿಲ್ಲ. ಸೊ ಅದೊಂದು ಖುಷಿ ಆಯಿತು ನನಗೆ, ಅವ್ರು ಯಾರೂ ಬಂದಿಲ್ಲ ಅಂದ್ಬಿಟ್ಟು. ಎಲ್ಲ ಬಂದ್ಬಿಟ್ಟಿದ್ರೆ ನಾನು ಒಬ್ಳಿಗೆ ಅಂತಂದರೆ ಸ್ವಲ್ಪ ಬೇಸರ ಆಗಿರೋದು, ಬಟ್ ಯಾರೂ ಬಂದಿಲ್ವಂತೆ. ಸೊ ನಾನು ಹೋಗೋ ಅಷ್ಟೊತ್ತಿಗೆ ಎಲ್ಲರೂ ಬರ್ತಾರೆ. ಇನ್ನು ಪಾಟ್ಲಕ್ಕು ನಾನು ತೋರಿಸ್ತೀನಿ ಅಲ್ಲಿ ಯಾರ್ಯಾರು ಏನೇನು ಮಾಡ್ಕೊಂಬಂದಿದ್ದಾರೆ ಅಂತ ಹೇಳಿ. ಚೆನ್ನಾಗಿರತ್ತೆ. ಎಲ್ಲರ ಮನೆಯಿಂದನೂ ಒಂದೊಂದು ಡಿಶ್ ಮಾಡಿಕೊಂಡು ಒಬ್ಬರ ಮನೇಲಿ ನಾವು ಶೇರ್ ಮಾಡ್ಕೊಂಡು ಎಲ್ಲ ಮನೆ ಡಿಶಸ್ನು ಟೇಸ್ಟ್ ಮಾಡ್ಬೋದು. ಸೊ ಈ ಥರ ಒಂದೊಂದು ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ನಮ್ಗೆ ಏನಂದರೆ ರೀಸನ್ನು ಎಲ್ಲರೂ ಮೀಟ್ ಆಗಬೇಕು. ಆ ಮೀಟ್ ಆಗೋದಕ್ಕೆ ಏನೋ ಒಂದು ಹುಡುಕ್ತಿರ್ತೀವಿ ಅಷ್ಟೇ. ಸರಿ, ಈಗ ಇದನ್ನು ಪ್ಯಾಕ್ ಮಾಡಿಕೊಂಡು ಹೊರಡೋಣ. ಬರೋ ಅಷ್ಟೊತ್ತಿಗೆ ಏನಿದು ಗೋಬಿ 65. ಇದೆಲ್ಲ ಕಲಸಿಟ್ಟಿರೋದಾ? ಓ ಸಾಕ ಕಲಸಿರೋದು. ನಾನು ನೋಡಿದ್ರೆ ಇಷ್ಟೇ
ಮಾಡಕ್ಕೂ ನಿಜವಾಗ್ಲೂ ಎಷ್ಟು ಹೆಂಗಾಗೋಯ್ತು ಅಂದರೆ ಇವತ್ತು ಸಿಕ್ಕಾಪಟ್ಟೆ ಫೋನ್ಗಳು ನನಗಂತೂ. శుభ వచ్చిండారప్ప వీడియోలా మాట్లాడిండారు. ఏ చెప్పు అట్లే లలిత రెసిపీ చెప్పు. मशरूम पुलाव, पुलाव, रायता, चपाती नूडल्स, गोबी 65, चिकन करी, ಬೇಳೆ ಸಾರು, ಇದು ವೈಟ್ ರೈಸ್, ಇದೇನಿದು ಟೊಮೊಟೊ ರಸಮ್ಮು, ಅದು ಏನಿದು ಹೆಸರುಕಾಳು ಪಲ್ಯ. ಓಕೆ, ಸ್ವೀಟ್ಗೆ ಪಾಯಸ. ಸೊ ಎಲ್ಲರ ಮನೆಯಿಂದ ಒಂದೊಂದು ವೆರೈಟಿ. ಗುಡ್. ఎత్తుకోండి. ಆಲ್ಮೋಸ್ಟ್ ಆಲ್ ಆಗಲೇ ಎಲ್ಲ ಕ್ಲೀನಿಂಗ್ ಎಲ್ಲ ಶುರು ಆಗೋಗಿರತ್ತೆ ಅನ್ಕೋತೀನಿ. ನಮ್ಮ ಮನೇಲೂ ಅಷ್ಟೇ. ಇನ್ನು ಅಡುಗೆ ಮನೆ ಎಲ್ಲ ಒಂದು 80% ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ಒಂದು 20% ಸಣ್ಣ ಪುಟ್ಟದ್ದು ಇದೆ, ಅದನ್ನು ಮಾಡ್ಕೊಬೇಕು. ಹಾಗೆ ಇನ್ನು ಮನೆ ಅಂತಂದಮೇಲೆ ಬರೀ ಅಡುಗೆ ಮನೆ ಒಂದೇ ಇರಲ್ಲ ಅಲ್ವಾ. ಸೊ ಅವತ್ತು ಅಂದರೆ ಒಂದೊಂದಿನ ಒಂದೊಂದನ್ನು ನೋಡ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕ್ಲೀನ್ ಮಾಡ್ತಾ ಇವತ್ತು ನಾನು ಒಂದು ವಿಚಾರನ ಶೇರ್ ಮಾಡ್ಕೊಬೇಕು. ಸೊ ನನಗೆ ಒಂದು ಏನು ಅಂದರೆ ಇವಾಗ ಹಬ್ಬ ಬರ್ತಿದೆ ಅಲ್ವಾ, ವರಮಹಾಲಕ್ಷ್ಮಿ ಹಬ್ಬ. ಸೊ ನಾವು ಯಾವಾಗ್ಲೂ ಅಷ್ಟೇ ಈ ರೀತಿ ಹಬ್ಬ ಏನಾದರೂ ಬಂದಾಗ ನಾವು ಮನೆ ಕ್ಲೀನ್ ಮಾಡಬೇಕು, ಅದನ್ನ ಮಾಡ್ಕೋಬೇಕು, ಇದನ್ನ ಮಾಡಬೇಕು, ಆ ಶಾಪಿಂಗ್ ಮಾಡ್ಕೊಬೇಕು, ನಮ್ಮ ಮನೇಲಿ ಈ ಥರ ಹಬ್ಬ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬರು ನಾವು ಆ ಪ್ರಯತ್ನ ಪಡ್ತಿರ್ತೀವಿ. ವರ್ಷಕ್ಕಿಂತ ವರ್ಷ ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಏನೋ ಒಂದು ಆಗಬೇಕು ಅನ್ನೋ ಒಂದು ಪ್ರಯತ್ನ ಅನ್ನೋದು ಎಲ್ಲರಲ್ಲೂ ಇರತ್ತೆ. ಆದರೆ ಇವತ್ತು ನಾನು ಒಂದು ಚಿಕ್ಕ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾಕಂದರೆ ಇದು ನನ್ನ ಒಂದು ಪರ್ಸ್ನಲ್ ಅನುಭವನೂ ಸಹ. ಈಗ ನೋಡಿ, ನಾವು ತವ್ರ ಮನೇಲಿ ಇರ್ತೀವಿ, ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಅಂತ ಬರ್ತೀವಿ. ಅತ್ತೆ ಮನೆಗೆ ಅಂತ ಬಂದಾಗ ಎಲ್ಲರ ಲೈಫು ಒಂದೇ ಥರ ಇರೋದಿಲ್ಲ. ಒಬ್ಬೊಬ್ಬರ ಲೈಫು ಒಂದೊಂದು ಥರ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದಾದಮೇಲೆ ಮಕ್ಕಳು, ಮನೆ, ಸಂಸಾರ ಅಂತ ಹೇಳಿ ನಮ್ಮನ್ನು ನಾವು ಅಲ್ಲಿ ಮರ್ತೋಗ್ಬಿಡ್ತೀವಿ. ಹಾಗೇನೆ ಸುಮಾರು ಸತಿ ಪ್ರತಿಯೊಬ್ಬರ ಮನೆಯಲ್ಲೂ, ನಾನು ಕೆಲವ್ರ ಮನೇಲಿ ಅಂತ ಖಂಡಿತ ಹೇಳಲ್ಲ, ಪ್ರತಿಯೊಬ್ಬರ ಮನೇಲೂ ಇರತ್ತೆ ಪ್ರಾಬ್ಲಮ್ಸ್ ಅನ್ನೋದು. ಯಾಕಂದ್ರೆ ಈಗ ನಮ್ಗನ್ಸುತ್ತೆ ನಮಗೆ ಮಾತ್ರ ಕಷ್ಟ, ಬೇರೆಯವ್ರಿಗೆ ಕಷ್ಟ ಇಲ್ಲ ಅಂತ ಹೇಳಿ. ಅದು ಸುಳ್ಳು. ಅವ್ರನ್ನ ನೋಡಿದಾಗ ಅವ್ರು ಆರಾಮಾಗಿದ್ದಾರೆ ಅನ್ಕೋತೀವಿ, ಬಟ್ ಅವ್ರ ಸ್ಟೋರಿ ಕೇಳೋ ಅಷ್ಟೊತ್ತಿಗೆ ಅಪ್ಪ ನಾವೇ ಎಷ್ಟೋ ಚೆನ್ನಾಗಿದ್ದೀವಿ ಅನ್ನೋ ಫೀಲ್ ಬಂದ್ಬಿಡತ್ತೆ ನಮಗೆ. ಇನ್ನು ಸಾಮಾನ್ಯವಾಗಿ ನಾವು ಕೆಲವು ಹೆಂಗಸರು, ಎಲ್ಲರೂ ಹೇಳಲ್ಲ, ಕೆಲವರು ನಾವೇನು ಮಾಡ್ತೀವಿ ಅಂತಂದರೆ ಮನೇಲಿ ಹಸ್ಬೆಂಡ್ ಜೊತೆ ನಮಗೇನೋ ಒಂದು ಮನಸ್ತಾಪ ಆಗುತ್ತೆ, ಗಲಾಟೆ ಆಗುತ್ತೆ, ಏನೋ ಒಂದು ಆಗುತ್ತೆ. ಸೊ ಆ ಟೈಮಲ್ಲಿ ನಾವು ಕೋಪ ಮಾಡ್ಕೊಂಡ್ಬಿಟ್ಟು ಬೆಡ್ ಮೇಲೆ ಮಲ್ಕೊಂಡ್ಬಿಡೋದು, ಅಳೋದು, ಮನೇಲಿ ಅಡುಗೆ ಕೆಲಸ ಏನೋ ಮಾಡ್ದಿರಾ ಮುನ್ಸ್ಕೊಂಡ್ಬಿಡೋದು, ಮಾತು ಬಿಟ್ಬಿಡೋದು. ಒಬ್ಬೊಬ್ಬರು ಒಂದೊಂದು ಥರ ಏನೇನೋ ಮಾಡ್ತಿರ್ತೀವಿ. ಬಟ್ ಅದನ್ನ ನಾನು ಪರ್ಸ್ನಲ್ ಆಗಿ ನನ್ನನ್ನು ಕೇಳಿದ್ರೆ ಅದು ತಪ್ಪು ಅಂತಾನೆ ಹೇಳ್ತೀನಿ. ಏನಕ್ಕೆ ಹೇಳ್ತೀನಿ ಅಂತಂದ್ರೆ, ಈಗ ನೋಡಿ, ಹಸ್ಬೆಂಡ್ ಜೊತೆ ಪ್ರಾಬ್ಲಮ್ ಆಗೋದು ಕಾಮನ್, ನನಗೂ ಆಗತ್ತೆ. ನಮ್ಮನೆ ನನಗೂ ನನ್ನ ಹಸ್ಬೆಂಡ್ಗೂ ತುಂಬಾನೇ ಆಗುತ್ತೆ. ನಿಜ ಹೇಳ್ಬೇಕು ಅಂದರೆ, ನಾನು ವಿಡಿಯೋದಲ್ಲಿ ಯಾವ ಥರ ಇರ್ತೀನೋ ರಿಯಲ್ ಲೈಫಲ್ಲಿ ನೋಡಬೇಕು ಅಂದರೆ ನಮಗೆ ವಾರದಲ್ಲಿ 3 ಸತಿ ನಮ್ಮಿಬ್ಬರ ಮಧ್ಯೆ ಏನಾದರೂ ಒಂದು ಕ್ಲಾಶ್ ಆಗೇ ಆಗತ್ತೆ. ಬಟ್ ನಾನು ಯಾವತ್ತೂ ಅಡುಗೆ ನಾಷ್ಟ ಮಾಡ್ದಿರ ಮಲ್ಗೋದಾಗ್ಲಿ, ಮನೇಲಿ ಕೆಲಸ ಮಾಡ್ದಿರ ಹತ್ಕೊಂಡು ಕೂತ್ಕೊಳ್ಳೋದಾಗ್ಲಿ ಈ ಥರ ಮಾಡಲ್ಲ. ಬಿಕಾಸ್ ನಾನೇನು ನಂಬ್ತೀನಿ ಅಂದರೆ, ಇದು ನನ್ನ ಮನೆ, ಇದು ನನ್ನ ಸಂಸಾರ. ನಾನೇ ಆ ರೀತಿ ಹತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ನನ್ನ ಸಂಸಾರ ಮುಂದಕ್ಕೆ ಹೇಗೆ ಹೋಗುತ್ತೆ? ಇವಾಗ ಓಕೆ, ನಾನು ಅಳ್ತೀನಿ, ಅದರಿಂದ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಖಂಡಿತ ಸಾಲ್ವ್ ಆಗಲ್ಲ. ನನಗೆ ನಮ್ಮ ಮನೆಯವ್ರಿಗೆ ಯೂಶ್ವಲಿ ಕ್ಲಾಶ್ ಆಗೋದೇನೆಂದರೆ, ಅವ್ರು ನನಗೆ ಟೈಮ್ ಕೊಡಲ್ಲ ಅಂತ ಹೇಳಿಬಿಟ್ಟು. ಸೊ ನಾನು ಆ ರೀತಿ ಹತ್ರೂ ಅವ್ರು ನನಗೆ ಟೈಮ್ ಕೊಡ್ತಾರ ಅಂತಂದ್ರೆ ಇಲ್ಲ. ಬಿಕಾಸ್ ಅವ್ರ ಕೆಲಸ ಅವ್ರಿಗೆ ಆ ರೀತಿ ಇದೆ, ಹೋಗ್ಲೇಬೇಕು, ಮಾಡಲೇಬೇಕು. ಅವ್ರು ಮಾಡಿಲ್ಲ ಅಂದರೆ ನಾವು ಈ ರೀತಿ ಲೈಫ್ನ ಎಂಜಾಯ್ ಮಾಡೋದಕ್ಕಾಗಲ್ಲ. ನಾನು ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಂಗನ್ಬಿಟ್ಟು ನಮ್ಮ ಮನೇಲಿ ಇರೋ ಥರನೇ ಎಲ್ಲರ ಮನೇಲೂ ಇರುತ್ತೆ ಅಂತ ಹೇಳಲ್ಲ. ನಿಮ್ಮದೇ ಬೇರೆ ಥರ ಪ್ರಾಬ್ಲಮ್ಸ್ ಇರುತ್ತೆ, ಇನ್ನೇನೋ ಒಂದಕ್ಕೆ ಕ್ಲಾಶ್ ಆಗ್ಬೋದು, ಬೇರೆ ಇನ್ನೇನೋ ಒಂದಕ್ಕೆ ಇದಾಗ್ಬೋದು ನಿಮಗೆ. ಬಟ್ ಆವಾಗ ನೀವು ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬೇಡಿ. ಇನ್ನು ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಮನೇಲಿ ಯಾವಾಗಲೂ ಅಷ್ಟೇ ಒಂದು ಪಾಸಿಟಿವಿಟಿನ ನಾವು ಬೆಳೆಸ್ಕೋಬೇಕು ಅಂತಂದರೆ, ಮನೆಗೆ ಫಸ್ಟು ಮಹಾಲಕ್ಷ್ಮಿ ನಾವು.
ಈಗ ಹಬ್ಬ ಬರ್ತಿದೆ, ವರಮಹಾಲಕ್ಷ್ಮಿ ಹಬ್ಬನ ನಾವು ಜೋರಾಗಿ ಮಾಡ್ತೀವಿ ಅಂದರೆ ಫಸ್ಟು ನಮ್ಮನೆ ಮಹಾಲಕ್ಷ್ಮಿಗಳು ನಾವಲ್ವಾ, ನಾವು ಚೆನ್ನಾಗಿರಬೇಕು, ನಾವು ಆ್ಯಕ್ಟಿವ್ ಆಗಿದ್ದು ನಾವು ಮನೇನ ಒಂದು ಪಾಸಿಟಿವಿಟಿಯಲ್ಲಿ ಇಟ್ಕೊಂಡಿದ್ದೀವಿ ಅಂದರೆ ಮೇ ಬಿ ಕ್ರಮೇಣ ಈ ಥರ ಒಂದು ಪ್ರಾಬ್ಲಮ್ಸ್ ಏನಿದೆ ಕಡಿಮೆ ಆಗ್ತಾ ಹೋಗುತ್ತೆ. ನನಗೆ ಫುಲ್ಲು ಪ್ರಾಬ್ಲಮ್ಮೇ ಕ್ಲಿಯರ್ ಆಗಿಬಿಡುತ್ತೆ ಅಂತ ಖಂಡಿತ ಹೇಳಲ್ಲ, ಬಟ್ ಎಲ್ಲೋ ಒಂದು ಕಡೆ ನಿಮಗೆ ನೀವು ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ, ನಿಮಗೆ ನೀವು ಪಾಸಿಟಿವಿಟಿನ ಬಿಲ್ಡ್ ಮಾಡ್ಕೊಂಡು ಹೋಗ್ತೀರಾ. ಮತ್ತು ನಿಮಗೆ ಇನ್ನೊಬ್ಬರ ಹತ್ರ ಆ ನೋವನ್ನು ಹೇಳ್ಕೋಬೇಕು ಅನ್ನೋದಕ್ಕಿಂತ ನೀವೇ ಇನ್ನೊಬ್ಬರಿಗೆ ಮೋಟಿವೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀರ. ಕಷ್ಟ ಅಂದರೆ ಇನ್ನೂ ಎಂತೆಂಥದೋ ಇರುತ್ತೆ. ನಾವು ಈ ಥರ ಸಿಲ್ಲಿ ವಿಚಾರಗಳಿಗೆ ಮುನ್ಸ್ಕೊಂಡು ಬೆಡ್ ಮೇಲೆ ಮಲ್ಕೊಂಡು ಅಡುಗೆ ನಾಷ್ಟ ಮಾಡ್ದಿರ, ಮನೇಲಿ ಏನೂ ಕೆಲಸ ಮಾಡ್ದಿರ, ದಿನ ಪೂರ್ತಿ ನಾವು ಫ್ರೆಶ್ ಅಪ್ ಆಗ್ದಿರ, ನಮ್ಮನ್ನು ನಾವು ಏನೋ ಒಂಥರ ಕಿಂಡಲ್ ಮಾಡಿಕೊಂಡು ನಮ್ಮನ್ನು ನಾವು ಎಲ್ಲೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ನ ಕಳ್ಕೊಂಡು ಆ ರೀತಿ ಇರೋ ಬದಲು ಅದನ್ನೇ ಚಾಲೆಂಜಿಂಗ್ ಆಗಿ ತೊಗೊಳ್ಳೋಣ. ಇಲ್ಲ ಪರವಾಗಿಲ್ಲ, ಆಯಿತು ಬಂತು, ಓಕೆ. ನಾನು ಹಾಗೆ ಯೋಚನೆ ಮಾಡ್ತೀನಿ. ಒಂದು ದಿನ ನನ್ನ ಲೈಫಲ್ಲಿ ವೇಸ್ಟ್ ಆಗೋಗ್ಬಿಡತ್ತೆ. ಈಗ ನಾನು ಅವರೇನೋ ಸರಿಯಾಗಿ ನನಗೆ ರೆಸ್ಪಾಂಡ್ ಮಾಡಿಲ್ಲ, ಸರಿಯಾಗಿ ನನ್ನ ಜೊತೆ ಮಾತಾಡಿಲ್ಲ, ಇಲ್ಲ ನಾನು ಹೇಳಿದ ಮಾತು ಕೇಳಲಿಲ್ಲ, ಏನಕ್ಕೋ ಒಂದಕ್ಕಾಗತ್ತೆ. ಸೊ ನಾನು ಅದನ್ನೇ ನೆನೆಸ್ಕೊಂಡು ಮನೇಲಿ ಅಂದರೆ ಆ ರೀತಿ ಇದ್ದೀನಿ ಅಂದರೆ ನಂದು ಪೂರ್ತಿ ದಿನ ವೇಸ್ಟ್ ಆಗೋಗ್ಬಿಡುತ್ತೆ. ಮತ್ತೆ ಆ ದಿನ ನನಗೆ ವಾಪಸ್ ನನ್ನ ಲೈಫಲ್ಲಿ ಬರೋದಿಲ್ಲ. ಅದ್ರ ಬದಲು ನಾನು ಏನು ಮಾಡ್ತೀನಿ ಅಂದರೆ, ಎಷ್ಟೋ ಸತಿ ಈವ್ನಿಂಗ್ ನನಗೂ ನಮ್ಮ ಮನೆಯವ್ರಿಗೂ ಕ್ಲ್ಯಾಶ್ ಆಗಿರತ್ತೆ. ಸೊ ನಾನು ಕೋಪ ಮಾಡ್ಕೊಂಡು ಮಲಗಿಬಿಟ್ಟಿರ್ತೀನಿ. ಬಟ್ ಬೆಳಿಗ್ಗೆ ಆ್ಯಸ್ ಯೂಶ್ವಲ್ ಎದ್ದೊಳ್ತೀನಿ, ಆ್ಯಸ್ ಯೂಶ್ವಲ್ ಎಲ್ಲ ಕೆಲಸ ಮಾಡ್ತೀನಿ, ಅವ್ರ ಬಾಕ್ಸ್ ಪ್ಯಾಕ್ ಮಾಡ್ತೀನಿ, ಇದು ಮಾಡ್ತೀನಿ. ಮತ್ತು ಅವರು ಅಷ್ಟೇ ಹೋಗಬೇಕಾದ್ರೆ ಹೋಗಿ ಬರ್ತೀನಮ್ಮ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಾನು ಅಲ್ಲಿಗೆ ಮರ್ತು ಬಿಡ್ತೀನಿ, ಅಲ್ಲಿಗೆ ಬಿಟ್ಬಿಡ್ತೀನಿ, ಜಾಸ್ತಿ ಎಳಿಲಿಕ್ಕೆ ಹೋಗೋದಿಲ್ಲ. ಬಿಕಾಸ್ ನನಗೆ ಅವತ್ತಿನ ದಿನ ಇಂಪಾರ್ಟೆಂಟ್ ಆಗಿರತ್ತೆ. ಸೊ ನಾನು ಆ ಥರ ಸಪ್ಪಗಿದ್ದೀನಿ ಅಂದರೆ ಎಲ್ಲೋ ಒಂದು ಕಡೆ ನನ್ನ ಮನೇಲಿ ಒಂದು ನೆಗೆಟಿವಿಟಿ ಅನ್ನೋದು ಆವರಿಸ್ಕೊಂಡ್ಬಿಡತ್ತೆ ಅನ್ನೋ ಭಯ ನನಗಿರತ್ತೆ. ಕೆಲಸ ಮಾಡೋಣ, ಅದರಲ್ಲಿ ಖುಷಿ ನೋಡೋಣ, ಓಕೆ ಏನೂ ಮಾಡೋಕ್ಕಾಗಲ್ಲ, ಆಗಿದೆ. ಅದೇ ನಾನು ಇನ್ನೊಬ್ಬರ ಲೈಫ್ ವಿಚಾರನ ಕೇಳೋಕ್ಕೋದ್ರೆ ನಂದು ಏನೇನೂ ಇಲ್ಲ, ಅವ್ರ ಮುಂದೆ ನಂದು ಝೀರೋ, ಕಷ್ಟಗಳು ಝೀರೋ ಥರ ಕಾಣಿಸ್ಬಿಡತ್ತೆ. ಸೊ ನಾನು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಸೊ ನಾನು ನಿಮಗೆ ಕೆಲವೊಬ್ಬರಾದರೂ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ಈ ವಿಚಾರಗಳನ್ನ ಹೇಳ್ತಾ ಇದ್ದೀನಿ. ಮನೆಗೆ ಮಹಾಲಕ್ಷ್ಮಿ ಆಗಿರುವಂಥ ನಾವು ಯಾವತ್ತೂ ಆಗಲಿ ಕೂದಲನ್ನ ಬಿಟ್ಕೊಳ್ಳೋದು, ಅಳೋದು, ಮತ್ತು ಯಾವಾಗಲೂ ಬೆಡ್ ಮೇಲೆ ಇದ್ಕೊಂಡು ಕೊರಗೋದು, ಯೋಚನೆ ಮಾಡೋದು, ಅಯ್ಯೋ ನನ್ನ ಲೈಫ್ ಹಿಂಗೆ ಆಗೋಗ್ಬಿಟ್ಟಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋದು, ಇದನ್ನೆಲ್ಲ ಮಾಡೋದು ಬದಲು ಅದೇ ಒಂದು ಟೈಮನ್ನು ನಮ್ಮ ಲೈಫ್ ನಾವು ಹೇಗೆ ಸರಿ ಮಾಡ್ಕೊಬೋದು, ನಮ್ಮ ಲೈಫಲ್ಲಿ ಎಷ್ಟೇ ಕಷ್ಟ ಬಂದರೂ ನಾವು ಯಾವ ಥರ ಪಾಸಿಟಿವ್ ಆಗಿರೋಕ್ಕೆ ಟ್ರೈ ಮಾಡ್ಬೋದು. ಅಂದರೆ ಲೈಕ್ ಹೆಂಗೆ ಆಗ್ಬಿಡ್ಬೇಕು ಅಂದರೆ ಆ ಕಷ್ಟಕ್ಕೆ ಅನ್ನಿಸ್ಬೇಕು, ಅಪ್ಪ ಇವಳ ಲೈಫಲ್ಲಿ ನಾನು ಎಷ್ಟು ಸತಿ ಬಂದರೆ ಇವಳು ಎಷ್ಟು ಖುಷಿಯಾಗಿ ಫೇಸ್ ಮಾಡ್ತಾಳೆ, ನನ್ನ ಬೇಡಪ್ಪ ಇನ್ಮೇಲೆ ಇವಳ ಲೈಫಿಗೆ ನಾನು ಹೋಗೋದೇ ಬೇಡ ಅನ್ನೋ ಥರ ಅದೇ ಯೋಚನೆ ಮಾಡಿಬಿಡ್ಬೇಕು. ಆ ಥರ ನಾವು ಸ್ಟ್ರಾಂಗ್ ಆಗೋಣ, ನಗ್ನಗ್ತಾ ಇರೋಣ, 4 ಜನನ ನಗಿಸ್ತಾ ಇರೋಣ. ಮತ್ತು ಯಾವಾಗಲೂ ಅಷ್ಟೇ ನಮ್ಮ ಮನೇಲಿ ಸುಖ ಅನ್ನೋದು ಬರಬೇಕು, ಸಂತೋಷ ಅನ್ನೋದು ಬರಬೇಕು ಅಂದರೆ ಫಸ್ಟ್ ಅದಕ್ಕೆ ನಾವೇ ಕಾರಣಕರ್ತರಾಗ್ತೀವಿ. ನಾನು ನಂಬೋದು ಒಂದೇನೆ, ಆ ದೇವರು ಆ ದೇವತೆಗಳು ಎಲ್ಲೋ ಇಲ್ಲ, ನಮ್ಮ ಮನೆಗಳಲ್ಲಿ ನಾವೇನೇ ದೇವತೆಗಳು ಅಂತ ಹೇಳಿ ನಾನು ಅನ್ಕೋತೀನಿ. ನಾನು ಯಾವಾಗಲೂ ನಗ್ನಗ್ತಾ ಇದ್ದರೆ ನಮ್ಮ ಮನೇಲಿ ಯಾವಾಗಲೂ ಪಾಸಿಟಿವ್ ಆಗೇ ಇರುತ್ತೆ ಅಂತ ನಾನು ಯೋಚನೆ ಮಾಡ್ತೀನಿ. ಮತ್ತು ನಾನು ಇನ್ನೊಂದು ಸಣ್ಣದೊಂದು ಇದನ್ನು ಫಾಲೋ ಮಾಡ್ತೀನಿ. ನಾನು ಯಾವತ್ತೂ ನನ್ನ ಒಂದು ವ್ಲಾಗ್ಸಲ್ಲಿ ಹೇಳಿಲ್ಲ, ಇವತ್ತು ಹೇಳ್ತೀನಿ ನೋಡಿ. ಪ್ರತಿದಿನ ನಮ್ಮ ಮನೆಯವರು ಹೊರಗಡೆ ಹೋಗ್ತಾರೆ ಅಲ್ವಾ, ನಾನೊಂದು 10 ರೂಪಾಯಿ ಇಸ್ಕೋತೀನಿ. ಅಂದರೆ ಅವ್ರ ಜೋಬಲ್ಲಿ ಎಷ್ಟಿದ್ರೆ ಅಷ್ಟು ಕೊಡ್ತಾರೆ. ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ರು 5 ರೂಪಾಯಿ ಕೊಟ್ಟರು ಖುಷಿ, 10 ರೂಪಾಯಿ ಕೊಟ್ಟರು ಖುಷಿ. ಒಂದೊಂದಿನ ಅವ್ರ ಜೋಬಲ್ಲಿ 100 ರೂಪಾಯಿ ಇದ್ದರೂ ಕೊಡ್ತಾರೆ, ಒಂದೊಂದಿನ 500 ರೂಪಾಯಿ ಇದ್ದರೂ ಕೊಡ್ತಾರೆ. ಪ್ರತಿದಿನ ನಾನು ಅದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಅವ್ರು ಹೊರಡಬೇಕಾದ್ರೆ ಒಂದು 5 ರೂಪಾಯಿನೋ 10 ರೂಪಾಯಿನೋ ಕೈಲಿ ಇಡ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ, ಇವತ್ತಿನ ದಿನ ನಿಮಗೆ ತುಂಬ ಚೆನ್ನಾಗಿರಲಿ, ತುಂಬ ಖುಷಿಯಿಂದ ಇರಿ, ನೀವು ಏನೇನು ಅನ್ಕೊತಿರೋ ಎಲ್ಲ ಕೆಲಸ ನಿಮಗೆ ನೆರವೇರ್ಲಿರಿ ಅಂತ ಹೇಳಿಬಿಟ್ಟು ನಗ್ನಗ್ತಾನೆ ನಾನು ಅವ್ರನ್ನ ಕಳಿಸ್ಕೊಡ್ತೀನಿ. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ನನಗೆ, ನಿನ್ಗೆ ಯಾವತ್ತಾದರೂ ನೀನು ಈ ರೀತಿ ಹೇಳ್ದಿರಾ, ನೀನು ಖುಷಿಯಾಗಿ ನನ್ನ ಕಳಿಸ್ದೇ ಇದ್ದರೆ ನನಗೆ ಅವತ್ತಿನ ದಿನ ಚೆನ್ನಾಗೇ ಇರಲ್ಲ, ನಾನು ಹೋಗಿದ್ದ ಕೆಲಸಗಳೆಲ್ಲ ಫೇಲ್ ಆಗುತ್ತೆ, ನನಗೆ ಅವತ್ತಿನ ದಿನ ಮೂಡ್ ಆಫ್ ಆಗೋಗ್ಬಿಡತ್ತೆ, ನಾನು ಅಂದ್ಕೊಂಡಿದ್ದು ಏನೂ ಮಾಡೋಕ್ಕಾಗಲ್ಲ. ಸೊ ಆ ರೀತಿ ಹೇಳ್ತಾರೆ. ಇವಾಗ ನೋಡಿ, ಅವರು ಚೆನ್ನಾಗಿದ್ದಾರೆ ಅಂದರೆ ಇಂಡೈರೆಕ್ಟಾಗಿ ನಾವೇ ಅಲ್ವಾ ಚೆನ್ನಾಗಿರ್ತೀವಿ, ನಮ್ಮ ಮನೆಯೇ ಅಲ್ವಾ ಚೆನ್ನಾಗಿರತ್ತೆ. ಸೊ ನೀವು ಇದನ್ನು ಟ್ರೈ ಮಾಡಿ, ಫಾಲೋ ಮಾಡಿ. ಅಂದರೆ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಖಂಡಿತ ಹೇಳಬೇಡಿ. ಅವ್ರು ಎಷ್ಟು ಕೊಡ್ತಾರೋ ಒಂದು 5 ರೂಪೀಸ್, ಯಾಕಂದರೆ ನಾನೇನು ನಂಬ್ತೀನಿ ಅಂದರೆ ಮನೆ ಮಹಾಲಕ್ಷ್ಮಿಗೆ ಅವರು ಎಷ್ಟು ಕೊಡ್ತಾರೋ ಅದು ಅವ್ರಿಗೆ ಡಬಲ್ ಆಗುತ್ತೆ. ಇದನ್ನು ನಾನು ಯಾವಾಗಲೂ ನಮ್ಮ ಮನೆಯವ್ರಿಗೆ ಹೇಳ್ತಾ ಇರ್ತೀನಿ. ಅವ್ರು ಕೊಡೋ 5 ರೂಪಾಯಿ 10 ರೂಪಾಯಿ ನಾನು ಖರ್ಚು ಮಾಡೋಕ್ಕೆ ಹೋಗಲ್ಲ, ಒಂದು ಪಾಕೆಟಲ್ಲಿ ಹಾಕಿ ಇಟ್ಟಿರ್ತೀನಿ.
ಅದನ್ನು ನಾನು ಲೈಕ್ ಈ ಥರ ಹಬ್ಬಗಳಲ್ಲಿ ಏನಾದರೂ ಬಂದಾಗ ಪರ್ಚೇಸ್ ಮಾಡ್ತೀನಲ್ವ, ಯೂಸ್ ಮಾಡ್ಕೊತೀನಿ. ಸೊ ಇದೆಲ್ಲ ಏನೋ ದೊಡ್ಡ ವಿಚಾರ ಅಂತ ಏನಲ್ಲ, ಸಣ್ಣ ಸಣ್ಣ ವಿಚಾರಗಳಲ್ಲಿ ಎಷ್ಟೋ ಒಂದು ಇದು ಕೂಡಿರತ್ತೆ. ನಾನು ಅವ್ರು ಕೊಡೋ ದುಡ್ಡಿಂದ ನನಗೇನೋ ಆಗುತ್ತೆ ಅಂತ ಅಲ್ಲ, ಇಲ್ಲ ನಾನು ಇದು ಮಾಡೋದು ಅವ್ರಿಗೇನೋ ಆಗುತ್ತೆ ಅಂತಲ್ಲ, ಆದರೆ ನಾವು ಖುಷಿಯಿಂದ ಅವ್ರನ್ನ ಕಳಿಸ್ಕೊಡ್ತೀವಿ ನೋಡಿ, ಅದರಿಂದ ಅವ್ರಿಗೆ ಎಷ್ಟೋ ಪಾಸಿಟಿವ್ ಆಗಿ ಹೊರ್ಗಡೆ ಕೆಲಸಗಳೆಲ್ಲ ಆಗತ್ತೆ. ಸೊ ನಾನು ಇದು ಒಂದನ್ನು ನಿಮಗೆ, ಈಗ ಹಬ್ಬ ಬರ್ತಾ ಇರೋದ್ರಿಂದ ನಾನು ನಿಮ್ಗೆ ಇದನ್ನೆಲ್ಲ ಒಂದು ಸಲಹೆ ಅಂದ್ಕೊಳ್ಳಿ, ಸುಮ್ಮನೆ ಕ್ಯಾಶುವಲ್ ಆಗಿ ಒಂದು ಅಕ್ಕನೋ ಫ್ರೆಂಡೋ ಯಾರೋ ಒಬ್ಬರು ನಿಮ್ಗೇನೋ ಒಂದು ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಇದನ್ನು ಟ್ರೈ ಮಾಡಿ ನೋಡಿ. ಎಷ್ಟೇ ಪ್ರಾಬ್ಲಮ್ ಬರಲಿ, ಯಾವತ್ತೂ ಅಷ್ಟೇ ಮನೇಲಿ ಕೆಲಸ ಮಾಡ್ದಿರಾ, ಪೂಜೆ ಮಾಡ್ದಿರಾ, ಅಡುಗೆ ಮಾಡ್ದಿರಾ ಕೂತ್ಕೊಂಡು ಕೊರಗೋದು ಅಳೋದು ಮಾಡಬೇಡಿ. ಅದನ್ನು ಎದುರಿಸಿ ಟ್ರೈ ಮಾಡಿ. ನೀವು ಕೆಲಸದಲ್ಲಿ ಮುಳುಗೋಗಿ ನಿಮ್ಮನ್ನು ನೀವು ಮರ್ತೋಗಿ ಆಟೋಮೆಟಿಕ್ಕಾಗಿ ಎಲ್ಲ ಸರಿ ಹೋಗುತ್ತೆ ಒಂದಲ್ಲ ಒಂದಿನ. ಅದೇ ನಾವು ಹತ್ಕೊಂಡು ಕೂತಿದ್ದೀವಿ ಅಂದರೆ ಯಾವುದಕ್ಕೂ ಸೊಲ್ಯೂಷನ್ ಅನ್ನೋದು ಖಂಡಿತ ಸಿಗೋದಿಲ್ಲ. ಹಂಗನ್ಬಿಟ್ಟು ನಾನು ನಮ್ಮ ಮನೇಲಿದ್ದಂಗೆ ನಿಮ್ಮ ಮನೇಲೂ ಖಂಡಿತ ಹೇಳಲ್ಲ. ಡೆಫಿನೆಟ್ಲಿ ನಮ್ಮ ಮನೇಲೇ ಬೇರೆ ಥರ ಇರುತ್ತೆ, ನಿಮ್ಮ ಮನೇಲೇ ಬೇರೆ ಥರ ಇರುತ್ತೆ. ನಾನು ಅದನ್ನು ಮಾತ್ರ ಖಂಡಿತ ಒಪ್ಕೋತೀನಿ. ಆದರೆ ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ. ಸ್ಮಾಲ್ ಒಂದು ಹೆಜ್ಜೆನ ಹಾಕಿ ಚಿಕ್ಕದಾಗಿ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಆ ಮಹಾಲಕ್ಷ್ಮಿ ಖಂಡಿತ ನಿಮ್ಮನೇಲೂ ಹೊಲಿತಾಳೆ. ಯಾಕಂದರೆ ನಾನು ಮಾಡೋವಂಥ ಸಣ್ಣ ಸಣ್ಣ ಒಂದು ಏನು ಇದಿದೆ, ಅದು ನನ್ನ ಲೈಫಲ್ಲಿ ತುಂಬ ಟರ್ನಿಂಗ್ ಪಾಯಿಂಟ್ಸ್ ಅನ್ನೋದು ನಾನು ಕಂಡಿದ್ದೀನಿ. ಯಾಕಂದರೆ ನನ್ನ ಲೈಫ್ ನಿಜವಾಗ್ಲೂ ಈ ಥರ ಇರಲಿಲ್ಲ. ನೀವು ಯೂಟ್ಯೂಬ್ ಸ್ಟಾರ್ಟ್ ಆದಾಗಿಂದ ನೀವು ನನ್ನ ಲೈಫ್ ತುಂಬ ಚೆನ್ನಾಗೇ ನೋಡಿದ್ದೀರಾ. ಬಟ್ ಅದಕ್ಕಿಂತ ಮುಂಚೆ ನಾವು ಪಟ್ಟಿರೋ ಸ್ಟ್ರಗಲ್ಸು, ನಾವು ಈ ಲೆವೆಲಿಗೆ ಬರೋಕ್ಕೆ ನಾವು ಪಟ್ಟಿರೋ ಅಂಥ ಒಂದಲ್ಲ, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಮೇ ಬಿ ನನಗೆ ಎಷ್ಟೋ ವ್ಲಾಗ್ಸ್ ಬೇಕಾಗುತ್ತೆ. ಸೊ ಆ ಥರ ಇದೆ. ಬಟ್ ನಾನು ಈ ರೀತಿ ಸ್ಮಾಲ್ ಚೇಂಜಸ್ನ ಮಾಡ್ಕೊಂಡು ಬಂದೆ ನನ್ನ ಲೈಫಲ್ಲಿ. ಯಾವಾಗಲೂ ನಗ್ನಗ್ತಾ ಇರೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಎಷ್ಟೇ ನೋವಾಗಲಿ, ಎಷ್ಟೇ ಕಷ್ಟ ಆಗಲಿ, ನನ್ನ ಕೆಲಸದಲ್ಲಿ ನಾನು ಅದನ್ನು ಮರೆಯೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಇದೇನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ನನಗೂ ಸ್ಟ್ರಾಂಗ್ ಆಗೋಕ್ಕೆ ಅದು ಒಂಥರ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಒಳಗಡೆಯಿಂದ ನಾನು ತುಂಬ ಸ್ಟ್ರಾಂಗ್ ಆಗ್ತಾ ಹೋಗ್ತೀನಿ. ಎಂಥ ಪ್ರಾಬ್ಲಮ್ಮೇ ಬರಲಿ ಫೇಸ್ ಮಾಡ್ತೀನಿ ಅಂತ ಅನ್ಕೋತೀನಿ. ಮತ್ತು ದೇವ್ರ ಹತ್ರ ಒಂದನ್ನೇ ಕೇಳ್ಕೊತೀನಿ, ಎಷ್ಟೇ ಕಷ್ಟ ಬರಲಿ ತಂದೆ, ಆದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ಕೊಡು ನನಗೆ, ಮತ್ತು ಆ ಸೊಲ್ಯೂಷನ್ ಹುಡ್ಕೋ ದಾರಿ ತೋರಿಸು ಅಷ್ಟೇ. ಕಷ್ಟ ಕೊಡಬೇಡ ಅಂತ ಖಂಡಿತ ನಾನು ಹೇಳಲ್ಲ. ಕೊಡು, ನನ್ನ ಪಾಲಿನ ಕರ್ಮಗಳು ನಾನೇ ಅನುಭವಿಸ್ಬೇಕು, ಕೊಡು ನನಗೆ ಆ ಥರ ಕಷ್ಟ. ಆದರೆ ಅದನ್ನು ತಡ್ಕೊಳ್ಳೋಕ್ಕೆ ಮತ್ತೆ ಅದರಿಂದ ಹೊರಗೆ ಬರೋ ಅಷ್ಟು ಶಕ್ತಿನೂ ನೀನು ನನಗೆ ಕೊಡಪ್ಪ ಅಂತಲೇ ನಾನು ಕೇಳ್ಕೊಳ್ಳೋದು. ಸೊ ಒಂದ್ಸತಿ ಇದನ್ನೆಲ್ಲ ಟ್ರೈ ಮಾಡಿ ನೋಡಿ ನಿಮ್ಮ ಲೈಫಲ್ಲಿ. ಖಂಡಿತ ನಾನು ಹೇಳ್ತೀನಿ, ಸ್ಮಾಲ್ ಚೇಂಜಸ್ಸು ನೀವೇ ನೋಡ್ತೀರಾ. ನಮಸ್ತೆ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಹಬ್ಬಕ್ಕೆ ನಾನು ಯಾವ ಥರ ಸ್ಯಾರೀಸ್ನ ತೊಗೋತೀನಿ ಅನ್ನೋದನ್ನು ನಾನು ವಿಡಿಯೋ ಮಾಡ್ತೀನಿ ಅಂತ ನಿಮಗೆ ಹೇಳಿದ್ದೆ. ಸೊ ಸ್ಟಿಚಿಂಗ್ ಕಳಿಸ್ಬೇಕಿತ್ತು ಸೀರೆಗಳನ್ನ, ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಂಬಿಟ್ಟು ಕಳಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ನಾನು ಒಂದು ಓವರ್ ಆಲ್ ಹಬ್ಬಕ್ಕೆ ಅಂದ್ಬಿಟ್ಟು 4+1 ಇವಾಗ ಭೀಮ್ ಅಮಾವಾಸ್ಯೆ ಬರ್ತಿದೆ ಅಲ್ವಾ. ನೆಕ್ಸ್ಟು ಮೇ ಬಿ ಈ ವ್ಲಾಗ್ ಹಾಕೋ ಅಷ್ಟೊತ್ತಿಗೆ ಭೀಮ್ ಅಮಾವಾಸ್ಯೆ ಹಾಗೆ ಹೋಗ್ಬಿಟ್ಟಿರುತ್ತೋ ಗೊತ್ತಿಲ್ಲ. ಇಲ್ಲ, ಆ್ಯಕ್ಚುಲಿ ಅಂದ್ಕೊಂಡಿದ್ದೀನಿ ಸ್ವಲ್ಪ ಫಾಸ್ಟಾಗಿ ಎಲ್ಲ ಬ್ಲಾಗ್ಸು ಹಾಕ್ಬೇಕಂತ ಹೇಳಿ. ನೋಡೋಣ ಯಾವ ರೀತಿ ಆಗುತ್ತೆ. ಸೊ ಎಲ್ಲ ಒಂದು 5 ಸ್ಯಾರೀಸ್ನ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಇದು ಒಂದು ಸ್ಯಾರಿ ತುಂಬಾ ಇಷ್ಟ ಆಗೋಯ್ತು. ಆ್ಯಕ್ಚುಲಿ ಇದೇನಂದರೆ, ನಾನು ಯಾರೋ ಒಬ್ಬರು ಕ್ಲೈಂಟ್ ಬಂದಿದ್ರು ನಮ್ಮ ಶಾಪ್ಗೆ, ಹೊಸದಾಗಿ ಕಲೆಕ್ಷನ್ ಬಂದಿತ್ತು. ಸರಿ, ಅವರು ಸ್ವಲ್ಪ ಆದಷ್ಟು ಅಫಿಷಿಯಲ್ ಆಗಿ ಅಂದರೆ ಲೈಕ್ ಕಾಟನ್ನು, ಟಸ್ಸರು, ಲೆನಿನು ಆ ಟೈಪ್ ಸ್ಯಾರೀಸೇ ಅವ್ರು ಇಷ್ಟಪಡೋದು. ಸೊ ಅವ್ರಿಗೆ ತೋರಿಸ್ಬೇಕಾದ್ರೆ ನನಗೆ ಈ ಸ್ಯಾರಿ ನನಗೆ ತುಂಬ ಇಷ್ಟ ಆಗೋಯ್ತು. ಹಾಗಾಗಿ ಇಮಿಡಿಯೇಟಾಗಿ ನಾನು ಎತ್ತಿಟ್ಕೊಂಡೆ ಈ ಸೀರೆನ. ಸೊ ಒಂಥರ ಪಿಸ್ತಾ ಗ್ರೀನ್ ಕಲರಲ್ಲಿ ಬರತ್ತೆ, ತುಂಬ ಚೆನ್ನಾಗಿದೆ. ಫ್ಯಾಬ್ರಿಕ್ ಬಂದು ನಿಮಗೆ ಒಂಥರ ಟಸ್ಸರ್ ಕಾಟನಲ್ಲಿ ಬರತ್ತೆ, ಚೆನ್ನಾಗಿತ್ತು ಅಂತ ಹೇಳಿ ಇದು ಒಂದನ್ನು ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಇದು ಒಂದು, ನಾನು ಅರ್ನಿ ಕಲೆಕ್ಷನ್ ವಿಡಿಯೋ ಮಾಡಿದಾಗ ಈ ಸ್ಯಾರಿನ ಹೇಳಿದೆ, ನಾನು ಒಂದು ತೊಗೋತಾ ಇದ್ದೀನಿ ಈ ಸೀರೆಲಿ ಅಂತ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಹಾಗಾಗಿ ಅಂದರೆ ರಾಣಿ ಪಿಂಕ್ಗೆ ಲೈಲಾಕ್ ಕಲರಲ್ಲಿ ಬರುತ್ತೆ. ಇದು ಬಂದು ಕಡಿ ಜಾರ್ಜೆಟ್ಟು. ಸೊ ಇದೆ ಆಲ್ಮೋಸ್ಟ್ ಎಲ್ಲ ನಮ್ಮ ಅರ್ನಿ ಕಲೆಕ್ಷನ್ದೆ ಸ್ಯಾರೀಸ್ ಎಲ್ಲನೂ. ಸೊ ಇದನ್ನು ನಾನು ಫಸ್ಟ್ ಒಂದ್ಸತಿ ಹಾಕಿದ್ದೆ ವಿಡಿಯೋ ಅರ್ನಿ ಕಲೆಕ್ಷನ್ನಲ್ಲಿ, ಆವಾಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂತು, ಎಸ್ಪೆಷಲಿ ಈ ಕಲರ್ಗೆ. ಸೊ ಇದನ್ನೇ ನಾನು ಒಂದು 50 ಸ್ಯಾರೀಸು ಸೇಮ್ ಕಲರ್ನ ಡೈಯಿಂಗ್ ಮಾಡಿಸ್ದೆ, ತುಂಬ ಎನ್ಕ್ವೈರೀಸ್ ಇತ್ತು ಅಂತ ಹೇಳಿ. ಸೊ ಅದೆಲ್ಲ ಖಾಲಿಯಾಗಿ ಮತ್ತೆ ಒಂದು 30 ಸೀರೆನ ಎಗೇನ್ ಡೈಯಿಂಗ್ ಮಾಡಿಸ್ತಾ ಇದ್ದೀನಿ. ಸೊ ಅದು ನನ್ನ ಪ್ರಕಾರ ಇವತ್ತು ನಾಳೆಗೆ ಬಂದ್ಬಿಡತ್ತೆ. ಸೊ ಇದು ಅವೈಲೇಬಲ್ ಇದೆ ರೈಟ್ ನಾವು ನಮ್ಮ ಅರ್ನಿ ಕಲೆಕ್ಷನಲ್ಲಿ. ತುಂಬ ಚೆನ್ನಾಗಿದೆ ಸ್ಯಾರಿ, ಕಡಿ ಜಾರ್ಜೆಟ್ಟು.
ಸೊ ಇದು ಒಂದು ಬಂದು ಮಲ್ ಕಾಟನ್ ಅಲ್ಲಿ ಬರತ್ತೆ. ಸೊ ಈ ಸ್ಯಾರಿ ಆಲ್ಮೋಸ್ಟ್ ನಮ್ಮ ಪೇಜ್ ಐ ಮೀನ್ ನಮ್ಮ ಶಾಪಿಗೆ ಬಂದು ಒಂದು 3-4 ಮಂತ್ಸೇ ಆಗಿರ್ಬೋದು. ಇದು ಬಂದಾಗಿಂದ ಅನ್ಕೋತಾ ಇದೆ ಇದ್ರಲ್ಲಿ ಒಂದ್ ಸೀರೆ ತಗೋಬೇಕು ಅಂತ ಹೇಳಿ ವಿಡಿಯೋ ಮಾಡಕ್ಕೆ ಅಂತ ಅಂದ್ಬಿಟ್ಟು ಒಂದ್ ಸೀರೆ ಉಟ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಬಟ್ ಅದು ಬ್ಲ್ಯಾಕ್ ಉಟ್ಟಿದ್ದೆ, ಬ್ಲ್ಯಾಕೇ ಎತ್ಕೋಬೇಕು ಅನ್ಕೊಂಡೆ. ಬಟ್ ಏನಂದ್ರೆ ಇವಾಗ ಪೂಜೆ ಎಲ್ಲ ಮಾಡುವಾಗ ಬ್ಲ್ಯಾಕ್ ಉಡಬಾರ್ದಲ್ವಾ, ಭೀಮ್ ಅಮಾವಾಸ್ಯೆಗೆ ಈ ಸೀರೆ ಉಟ್ಕೊಳ್ಳೋಣ ಅನ್ನೋ ಮೈಂಡಲ್ಲಿ ಇದ್ದೀನಿ. ಸೊ ಹಂಗಾಗಿ ಬ್ಲ್ಯಾಕ್ ಬೇಡ ಅಂತ ಅಂದ್ಬಿಟ್ಟು ಇದು ಒಂಥರ ಡಾರ್ಕ್ ಬಾಟಲ್ ಗ್ರೀನ್ ಬರತ್ತೆ. ಸೊ ಇದು ನನಗೆ ಕಲರ್ ತುಂಬ ಇಷ್ಟ ಆಯಿತು. ಇದರಲ್ಲಿ ತುಂಬ ಕಲರ್ ಆಪ್ಷನ್ಸ್ ಎಲ್ಲ ಇದೆ. ಸೊ ಇದನ್ನ ಒಂದು ತಗೊಂಡಿದ್ದೀನಿ. ಮತ್ತು ಇದು ಒಂದು ಇದನ್ನು ಆ್ಯಕ್ಚುಲಿ ಏನಂದರೆ ನನಗೆ ಅಂತಾನೆ ನಾನು ನಮ್ಮ ವೆಂಡರ್ಗೆ ಹೇಳಿ ತರಿಸ್ಕೊಂಡಿರುವಂಥ ಸೀರೆ ಹೇಳ್ಬೋದು. ನನಗೆ ಈ ಥರ ಒಂದು ಫ್ಲೋರಲ್ ಪ್ರಿಂಟ್ಸ್ ಇರುವಂಥ ಸಾಫ್ಟ್ ಸ್ಯಾರೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇದು ಒಂಥರ ಫ್ಲೋಯಿ ಮೆಟೀರಿಯಲ್ ಇದೆ, ತುಂಬ ಚೆನ್ನಾಗಿದೆ. ಮತ್ತು ಇದು ಸ್ಟೋನ್ ವರ್ಕ್ ಬಂದಿದೆ. ಈ ಸೀರೆ ಏನಂದರೆ ಜಸ್ಟ್ ಒಂದು 4 ಪೀಸ್ ತರಿಸಿರೋದು, ಅಂದರೆ 4 ಕಲರ್ಸ್ನ ತರಿಸ್ಕೊಂಡಿದ್ದೀನಿ. ಅಂದರೆ ಅದರಲ್ಲಿ ಯಾವ ಕಲರ್ ಬೇಕೋ ಚೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಇದಿನ್ನೂ ನಮ್ಮ ಶಾಪಲ್ಲಿ ನಾನು ಅಪ್ಡೇಟ್ ಮಾಡಿಲ್ಲ. ಅಂದರೆ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ ಸ್ವಲ್ಪ ಸ್ಯಾಂಪಲ್ಗೆ ಅಂತ ಹೇಳಿ ಸ್ಯಾರೀಸ್ನ ತರಿಸ್ತೀನಿ. ನನಗೆ ಇಷ್ಟ ಆದಾಗ ಬಲ್ಕಾಗಿ ಆರ್ಡರ್ನ ಕೊಡೋದು. ತುಂಬ ಚೆನ್ನಾಗಿದೆ. ಜಸ್ಟ್ ನಿನ್ನೆ ನೈಟ್ ನನಗೆ ಸ್ಯಾರಿ ರೀಚ್ ಆಯಿತು. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದಕ್ಕಿಂತ ಚೆನ್ನಾಗಿದೆ ಸೀರೆ. ಸೊ ಯೆಲ್ಲೋ ಕಲರು ಇಷ್ಟ ಆಯಿತು. ಇದರಲ್ಲಿ ಒಂಥರ ಪೀಚ್ ಕಲರ್ ಇತ್ತು, ಅದು ಚೆನ್ನಾಗಿತ್ತು. ಮತ್ತು ಒಂಥರ ರಾಮ ಗ್ರೀನ್ ಕಲರು, ಜಸ್ಟ್ 4 ಕಲರ್ಸ್ ಅಷ್ಟೇ. 4 ಸೀರೆನೇ ಬಂದಿದ್ದು, ಕಲರ್ಗೆ ಒಂದೊಂದು ತರಿಸ್ದೆ. ಅಂದರೆ ಅದರಲ್ಲಿ ನಾನು ಚೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ನನಗೆ ಈ ಕಲರ್ ಯಾಕೋ ತುಂಬ ಇಷ್ಟ ಆಗೋಯ್ತು, ಹಾಗಾಗಿ ನಾನು ಈ ಕಲರ್ನ ತೊಗೊಂಡೆ. ಇನ್ನು ಎಲ್ಲ ಕಲರ್ಸು ತುಂಬ ಚೆನ್ನಾಗಿದೆ. ಬಟ್ ನನಗೇನಂದರೆ ಆ ಕಲರ್ಸ್ ಆಲ್ರೆಡಿ ನನ್ನ ಹತ್ರ ಇದೆ ಅನ್ನಿಸ್ತು. ಇದೂ ಇದೆ, ಎಲ್ಲ ಕಲರ್ಸು ಇರುತ್ತೆ. ನಾರ್ಮಲಾಗಿ ಸೀರೆ ಉಡೋರ ಹತ್ರ ಆಲ್ಮೋಸ್ಟ್ ಆಲ್ ಎಲ್ಲ ಕಲರ್ಸ್ ಇರುತ್ತೆ. ಬೇಕಿದ್ರೆ ಇದು ಒಂದು ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮುಂದೆ ಇದನ್ನು ಖಂಡಿತ ನಾನು ಸ್ಟಾಕ್ ಮಾಡಿಸ್ತೀನಿ. ಬ್ಲೌಸ್ ಈ ಥರ ಬಂದಿದೆ. ಯೋಚನೆ ಮಾಡ್ತಾ ಇದ್ದೀನಿ ಇದನ್ನೇ ಹೊಲಿಸ್ಲಾ ಇಲ್ಲ ಅಂತ ಅಂದರೆ ಗ್ರೀನ್ ಕಲರ್ ಯಾವುದಾದ್ರೂ ಪೀಸ್ ತಂದು ಹೊಲಿಸ್ಲಾ ಅಂತ ಹೇಳಿ. ಬಟ್ ಇದು ಬ್ಲೌಸ್ ತುಂಬ ಇಷ್ಟ ಆಯಿತು. ನೋಡಿ ಸ್ಯಾರಿ ಎಲ್ಲ ಈ ಥರ ಫ್ಲೋರಲ್ ಬಂದಿದೆ. ಮೆಟೀರಿಯಲ್ಲು ಅಷ್ಟೇ ತುಂಬ ಸಾಫ್ಟ್ ಆಗಿದೆ. ಸೊ ಹಾಗಾಗಿ ಎಲ್ಲನೂ ಅಷ್ಟೇ ಚೂಸ್ ಮಾಡಿಕೊಂಡು ನಾನು ತಗೊಂಡಿರೋದು. ಇದು ಅಷ್ಟೇ ಒಂದು ಕ್ರೇಪ್ ಸ್ಯಾರಿ ಅಂತ ಹೇಳ್ಬೋದು. ಸೊ ಇದು ಚೆಕ್ಸ್ ಪ್ಯಾಟರ್ನಲ್ಲಿ ಬಂದಿದೆ. ಸೀ ಗ್ರೀನ್ಗೆ ರೆಡ್ ಕಲರ್ ಬಾರ್ಡರು. ಸೊ ಇದೇನಂದರೆ ನನಗೆ ಹಬ್ಬದ ದಿನ ಬೆಳಿಗ್ಗೆ ಪೂಜೆ ಮಾಡುವಾಗ ಒಂದು, ಮತ್ತು ಈವ್ನಿಂಗ್ಗೆ ಅಂತ ಹೇಳಿ ಒಂದು ಸ್ವಲ್ಪ ಚೆನ್ನಾಗಿರೋ ಸ್ಯಾರೀಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಇದು ಭೀಮ್ ಅಮಾವಾಸ್ಯೆಗೆ ನೋಡೋಣ, ಇದರಲ್ಲಿ 3ರಲ್ಲಿ ಯಾವುದಾದ್ರೂ ಒಂದನ್ನು ಅಂದ್ಕೊಂಡಿದ್ದೀನಿ. ಮತ್ತು ಬೆಳಿಗ್ಗೆ ನಾನು ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿದ ತಕ್ಷಣ ಈ ಥರ ಸ್ಯಾರೀಸ್ ಉಟ್ಕೊಂಡು ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ ಅಲ್ವಾ, ಹಾಗಾಗಿ ಸ್ವಲ್ಪ ಈ ಥರ ಸ್ಯಾರೀಸ್ ಇರಲಿ ಅಂದ್ಬಿಟ್ಟು ಇದನ್ನು ತಗೊಂಡಿದ್ದು. ಇದು ಬಂದು ನೆಕ್ಸ್ಟ್ ಡೇ ನಾನು ಪೂಜೆ ಐ ಮೀನ್ ಅಮ್ಮನವ್ರನ್ನ ವಿಸರ್ಜನೆ ಮಾಡುವಾಗ ಉಟ್ಕೊಳ್ಳೋಕ್ಕೆ ಅಂತ ಹೇಳಿ ಈ ಸ್ಯಾರಿನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಶ್ರಾವಣ ಮಾಸದಲ್ಲಿ ನಮ್ಮ ಫ್ಯಾಮಿಲಿಲಿ ಕೆಲವರು ನಾನು ನೋಡಿದ್ದೀನಿ, ಪ್ರತಿ ಶುಕ್ರವಾರ ಹೊಸ ಸೀರೆನೇ ಉಡೋದು ಅವರು. ಅಂದರೆ ನಾನು ಅದೇ ಅನ್ಕೋತೀನಿ. ಮೊನ್ನೆನೂ ಸಹ ನಮ್ಮ ಅಕ್ಕ ಒಬ್ಬರನ್ನ ಮೀಟ್ ಆಗಿದ್ದೆ, ಅವ್ರು ಅದನ್ನೇ ಹೇಳ್ತಾ ಇದ್ರು. ನನಗೆ ಪ್ರತಿ ಶುಕ್ರವಾರ ಶನಿವಾರ ಶ್ರಾವಣ ಮಾಸದಲ್ಲಿ ಹೊಸ ಸೀರೆನೇ ಉಟ್ಕೊಳ್ಳೋದು ಪುಷ್ಪ, ನನಗೆ ಅದೇನೋ ಅಭ್ಯಾಸ ಆಗೋಗ್ಬಿಟ್ಟಿದೆ ಅಂತ ಹೇಳಿ. ಅಂದರೆ ಸೀರೆನ ಇಷ್ಟಪಡೋರಿಗೆ ಅದೊಂದು ಕ್ರೇಜ್ ಅನ್ನೋದು ಇರತ್ತೆ. ನಮ್ಮ ಫ್ಯಾಮಿಲೀಸಲ್ಲಿ ಬಟ್ಟೆ ಕ್ರೇಜ್ ಹೆವಿನೇ ಇದೆ ಬಿಡಿ. ನಾನೇನು ಇಲ್ಲ ಅಂದ್ಕೊಳ್ಳಿ, ನನಗಿಂತ ಸಿಕ್ಕಾಪಟ್ಟೆ ಕ್ರೇಜ್ ಇರೋರೆಲ್ಲ ಇದ್ದಾರೆ. ಸೊ ಇಷ್ಟು ಸ್ಯಾರೀಸ್ನ ನಾನು ತೊಗೊಂಡಿದ್ದೀನಿ. ಹಾಗೆ ಒಂದು ಕ್ರೇಪ್ ಮೆಟೀರಿಯಲ್ ಬ್ಲೌಸನ್ನು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಅರ್ನಿ ಕಲೆಕ್ಷನಲ್ಲಿ ಇಂಟ್ರೊಡ್ಯೂಸ್ ಮಾಡಿಸೋಣ ಅಂತ ಹೇಳಿ. ಬಟ್ ನಾನು ಏನೇ ಆಗಲಿ, ಯಾವುದೇ ಒಂದಾಗಲಿ ಸುಮ್ಮನೆ ಬ್ಲೈಂಡಾಗಿ ಏನೋ ತೊಗೊಂಡು ಬಂದು ಹಾಕ್ಬಿಡೋದು ಆ ಥರ ಅಲ್ಲ. ನಾನು ಫಸ್ಟು ನನಗೆ ಕ್ವಾಲಿಟಿ ಇಷ್ಟ ಆಗಬೇಕು. ಮತ್ತು ಇದು ನಾನು ಹಾಕ್ಕೊಳ್ತೀನಾ, ನಾನು ರೆಡಿ ಇದ್ದೀನ ಇದನ್ನು ಹಾಕ್ಕೊಳ್ಳೋಕ್ಕೆ, ನನಗಿಷ್ಟ ಆಗುತ್ತಾ, ಆವಾಗ ನಾನು ಇನ್ನೊಬ್ಬರಿಗೆ ಅದನ್ನು ಸಜೆಸ್ಟ್ ಮಾಡ್ಬೋದು. ನಾನೇನೆಯೋ ನಾನು ಇಂಥವೆಲ್ಲ ಹಾಕ್ಕೊಳ್ಳಲ್ಲಪ್ಪ ಅಂದ್ಬಿಟ್ಟು. ಬಟ್ ನಮ್ಮ ಪೇಜಲ್ಲಿ ಮಾತ್ರ ನಾವು ಇಂಥವನ್ನೆಲ್ಲ ತೋರಿಸೋದು ನನಗಿಷ್ಟ ಆಗಲ್ಲ. ಹಾಗಾಗಿ ಫಸ್ಟು ನಾನು ಅದನ್ನು ನೋಡೋಣ, ಟ್ರಯಲ್ ಮಾಡೋಣ ಅಂತ ಹೇಳಿಬಿಟ್ಟು ಇದನ್ನು ತರಿಸ್ದೆ. ಅಂದರೆ ಈಗ ಮುಂಚೆ ಎಲ್ಲ ನೋಡಿದರೆ ನೀವು ಸ್ವಲ್ಪ ಹೆವಿ ಮ್ಯಾಂಗೋ ಡಿಸೈನ್ಸ್ ಈ ಥರ ಎಲ್ಲ ಕ್ರೇಪಲ್ಲಿ ಬರ್ತಿತ್ತು. ಇದರಲ್ಲಿ ಅದು ಇದೆ ಇವಾಗ್ಲೂ.
ಬಟ್ ನನಗೆ ಯಾಕೋ ಇದು ಒಂಥರ ಸಣ್ಣ ಸಣ್ಣ ಫ್ಲವರ್ಸು ಮತ್ತು ತುಂಬ ಪ್ರೀಮಿಯಮ್ ಆಗಿದೆ. ಇದನ್ನೆಲ್ಲ ನೋಡಿದ್ರೇ ಇದಾಗ್ಬಿಡತ್ತೆ. ಆ್ಯಕ್ಚುಲಿ ವಿಡಿಯೋದಲ್ಲಿ ಹೇಗೋ ಏನೋ ಗೊತ್ತಿಲ್ಲ, ಡೈರೆಕ್ಟಾಗಿ ನೋಡೋದಕ್ಕೆ ಮಾತ್ರ ಎಷ್ಟು ಪ್ರೀಮಿಯಮ್ ಆಗಿದೆ ಗೊತ್ತಾ. ಕ್ರೇಪ್ ಮೆಟೀರಿಯಲ್ ಬ್ಲೌಸ್ ಪೀಸು. ಸೊ ಇದೊಂದನ್ನು ಹೊಲಿಸ್ಕೊಳ್ಳೋಣ ಅಂತ ಹೇಳಿ, ಬಿಕಾಸ್ ಇದು ಒಂದನ್ನು ಇಟ್ಕೊಂಡ್ರೆ ನಾವು ಫಸ್ಟೇ ನಾನು ಮಿಕ್ಸ್ ಮ್ಯಾಚ್ ಮಾಡ್ತಾ ಇರ್ತೀನಿ, ಯಾವ ಸ್ಯಾರಿಗೆ ಬೇಕಾದ್ರೂ ನಾವು ಹಾಕ್ಕೊಂಬಿಡ್ಬೋದು ಅಲ್ವಾ. ಸೊ ನೋಡಿ ಇದಕ್ಕೂ ಮ್ಯಾಚ್ ಆಗಿಬಿಡತ್ತೆ. ಮತ್ತು ಸೊ ಇಲ್ಲ, ಇದು ಯಾವುದಕ್ಕೂ ಆಗಲ್ಲ. ಇವೆಲ್ಲ ಕಾಂಟ್ರಾಸ್ಟ್ ಇದ್ರೆ ಮಾಡೋಕ್ಕಾಗಲ್ಲ, ಇದಕ್ಕೂ ಇಲ್ಲ, ಇವು ಯಾವಕ್ಕೂ ಆಗಲ್ಲ ಬಿಡಿ. ಬೇರೆ ನಾನು ಯಾವುದಾದ್ರೂ ಸ್ಯಾರೀಸ್ಗೆ ಮಿಕ್ಸ್ ಮ್ಯಾಚ್ ಮಾಡಿಬಿಟ್ಟು ನಾನು ಈ ಬ್ಲೌಸ್ನ ಹಾಕ್ಕೊಬೋದು. ಸೊ ಹಾಗಾಗಿ ಇದನ್ನು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಗತ್ತೆ ಅನಿಸುತ್ತೆ ಮಿಕ್ಸ್ ಮ್ಯಾಚ್ ಮಾಡಿ ಇದಕ್ಕೆ ಸ್ವಲ್ಪ ಆಗುತ್ತೆ, ಇನ್ನು ಇದು ಯಾವುದಕ್ಕೂ ಆಗಲ್ಲ. ಇದಕ್ಕೆ ಚೆನ್ನಾಗಿರತ್ತೆ ಬಿಕಾಸ್ ಗ್ರೀನು ಮತ್ತು ಇಲ್ಲಿ ಒಂಥರ ರೆಡ್ ಮೆರೂನ್ ಕಲರ್ ಎಲ್ಲ ಬಂದಿರೋದಕ್ಕೆ ಇದಕ್ಕೆ ಮ್ಯಾಚ್ ಆಗುತ್ತೆ ಅನ್ಕೋತೀನಿ. ಸೊ ಈ ರೀತಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸ್ಬಿಟ್ರೆ ಎಲ್ಲ ಸ್ಯಾರೀಸ್ಗೂ ಆಗುತ್ತೆ ಅಂತ ಹೇಳಿ. ಸೊ ಓವರ್ ಆಲ್ ಇಷ್ಟಿದೆ. ಮತ್ತು ಡಿಸೈನ್ಸ್ ಎಲ್ಲ ಫೈನಲೈಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ಒಂದೆರಡಕ್ಕೆ ಮಾತ್ರ ಸ್ವಲ್ಪ ಕನ್ಫ್ಯೂಷನ್ನಲ್ಲಿದ್ದೀನಿ. ಇನ್ನೊಂದೆರಡಕ್ಕೆ ಆಗಲೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಇನ್ನು ಸ್ಟಿಚಿಂಗ್ ಕೊಡಬೇಕು. ಸೊ ಖಂಡಿತ ನಾನು ಅಪ್ಡೇಟ್ ಮಾಡ್ತೀನಿ ಯಾವ್ಯಾವ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿ. ಬ್ಲೌಸಸ್ ಏನಾದರೂ ಅವ್ರು ನನಗೆ ಆದಷ್ಟು ಬೇಗ ಏನಾದರೂ ಹಬ್ಬಕ್ಕಿಂತ ಮುಂಚೆನೇ ನನಗೇನಾದರೂ ಬ್ಲೌಸಸ್ ಸ್ಟಿಚ್ ಮಾಡಿಸಿ ಕೊಟ್ಬಿಟ್ರೆ ಇಮಿಡಿಯೇಟಾಗಿ ನಾನು ವಿಡಿಯೋ ಮಾಡ್ಕೋತೀನಿ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ಈಗ ಹಬ್ಬ ಶುಕ್ರವಾರ ಅಲ್ವಾ, ಅವ್ರು ಗುರುವಾರ ನನಗೆ ಕಳಿಸ್ಕೊಡ್ತಾರೆ. ಸೊ ಆವಾಗ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ. ಬಟ್ ಹಬ್ಬ ಆದಮೇಲಂತೂ ಖಂಡಿತ ನಾನು ಹಾಕ್ಕೊಂಡಾಗ ನೀವು ನೋಡ್ತೀರಾ. ಅದಕ್ಕಿಂತ ಮುಂಚೆ ಬಂದರೆ ಲೈಕ್ ಇದೇ ಥರ ಒಂದು ವಿಡಿಯೋನ ಮಾಡ್ತೀನಿ. ಸೊ ಇಷ್ಟು ನನಗೆ ಹಬ್ಬಕ್ಕೆ ಅಂತ ನಾನು ತೊಗೊಂಡಿರೋಂಥ ಸೀರೆಗಳು. ಸೊ ನೀವೆಲ್ಲ ಹಬ್ಬಕ್ಕೆ ಹೊಸ ಸೀರೆ ಪರ್ಚೇಸ್ ಮಾಡಿದ್ರೆ ಯಾವ ಥರ ಮಾಡಿದ್ದೀರಾ ಅಂತ ಹೇಳಿ, ನಿಮಗೆ ಸಾಧ್ಯವಾದರೆ ಕಮೆಂಟಲ್ಲಿ ನನಗೆ ತಿಳಿಸಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ. ಕೊನೆವರೆಗೂ ನನ್ನ ವ್ಲಾಗ್ಸ್ನ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆದಷ್ಟು ಬೇಗ ಮತ್ತೊಂದು ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.